ಕ್ಯಾಲೆಂಡರ್ಲಿ ಆಗಸ್ಟ್ 15 ಹತ್ರ ಬರ್ತಿದ್ದಂಗೆ ಯಾಕೋ ಗೊತ್ತಿಲ್ಲ ನೆನಪೆಲ್ಲ ಮತ್ತೆ ಆ ಶಾಲಾ ದಿನಗಳ ಕಡೆ ಹೋಗುತ್ತೆ. ಇವತ್ತು ನಾವ್ ಎಷ್ಟೇ ದೊಡ್ಡವರಾಗಿರ್ಬೋದು, ಶಾಲೆಯಿಂದ ಎಷ್ಟೇ ದೂರ ಉಳಿದಿರ್ಬೋದು, ಆದ್ರೆ ನಮ್ಗೆ ಆ ಶಾಲಾ ದಿನಗಳು ಕೇವಲ ಕ್ಯಾಲೆಂಡರ್ ದಿನಗಳಾಗಿರ್ಲಿಲ್ಲ, ಅದೊಂದು ರೀತಿಯ ಅದ್ಭುತ ಎಮೋಷನ್ ಆಗಿದ್ವು. ಆಗಸ್ಟ್ 15ಕ್ಕೆ ಇನ್ನು ಒಂದ್ ವಾರ ಇದೆ ಅನ್ನುವಾಗ್ಲೇ ಸ್ಕೂಲಲ್ಲಿ ಒಂಥರ ಹಬ್ಬದ ಕಳೆ ಶುರು ಆಗ್ತಿತ್ತು. ಪಾಠದ ಕಡೆ ಗಮನ ಕಡಿಮೆ, ಸ್ವಾತಂತ್ರ್ಯ ದಿನಾಚರಣೆಯ ತಯಾರಿನೇ ಜಾಸ್ತಿ. ಇಡೀ ಕ್ಲಾಸ್ ರೂಮ್ ಕ್ಲೀನ್ ಮಾಡೋದು, ಮೈದಾನದಲ್ಲಿ ಬಿದ್ದಿರೋ ಕಸ ಹೆರ್ಕೋದು, ಧ್ವಜದ ಕಟ್ಟೆ ಸುತ್ತಮುತ್ತ ಗುಡಿಸಿ ರಂಗೋಲಿ ಹಾಕೋಕೆ ಜಾಗ ರೆಡಿ ಮಾಡೋದು, ಈ ಸಣ್ಣ ಪುಟ್ಟ ಕೆಲಸದಲ್ಲೇ ಏನೋ ಒಂದ್ ರೀತಿ ದೊಡ್ಡ ಸಂಭ್ರಮ ಇರ್ತಿತ್ತು. ಇನ್ನು ಆ ಮಾರ್ಚ್ ಫಾಸ್ಟ್ ಪ್ರಾಕ್ಟೀಸ್ ಬಗ್ಗೆ ಹೇಳ್ಬೇಕಾ, 1 2 3 ಅಂತ ನಾವೆಲ್ಲ ಒಂದೇ ಸಮನೆ ಹೆಜ್ಜೆ ಹಾಕ್ತಿದ್ರೆ ಹೇಳ್ತಿದ್ದ ಆ ಧೂಳಿನಲ್ಲೂ ಒಂದ್ ರೀತಿ ದೇಶ ಪ್ರೇಮದ ಕಂಪು ಇರ್ತಿತ್ತು. ಒಂದೇ ತರದ ಟ್ರ್ಯಾಕ್ ಸೂಟ್ ಹಾಕೊಂಡು ಹೆಜ್ಜೆ ಹಾಕ್ತಿದ್ರೆ ನಾವು ಇಂಡಿಯನ್ ಆರ್ಮಿ ಸೈನಿಕರು ಅನ್ನೋ ರೇಂಜ್ಗೆ ಎದೆ ಉಬ್ಬಿ ಬರ್ತಿತ್ತು, ಮನ್ಸಲ್ಲಿ ಒಂದ್ ರೀತಿ ಸಂತೋಷ ಮೂಡ್ತಿತ್ತು. ಇನ್ನು ಆ ಬ್ಯಾಂಡ್ ಬಡಿಯೋ ಹುಡುಗರಿಗಂತೂ ಯಾವ್ದೋ ದೊಡ್ಡ ಸಾಧನೆ ಮಾಡಿರೋ ರೀತಿ ಫೀಲ್ ಬಂದಿರ್ತಿತ್ತು. ಆಗಸ್ಟ್ 14ರ ಮಧ್ಯಾಹ್ನದ ಹೊತ್ತಿಗೆ ಇಡೀ ಸ್ಕೂಲೇ ರಂಗೇರ್ ಬಿಡ್ತಿತ್ತು. ಯಾರ್ಯಾರೋ ಮಾವಿನ ತೋರಣ ತರೋರು, ಕಾಗದದ ಬಾವುಟಗಳನ್ನ ದಾರಕ್ ಸುರಿಯೋರು, ಇವೆಲ್ಲದ್ರ ಮಧ್ಯ ನಮ್ ಕ್ಲಾಸು ಸಖತ್ತಾಗಿ ಕಾಣಬೇಕು ಅನ್ನೋ ಕಾಂಪಿಟೇಷನ್ ಬೇರೆ. ಅವತ್ತಿನ ದಿನ ಸ್ಕೂಲಲ್ಲಿ ಪಾಠ ನಡೀತಿರ್ಲಿಲ್ಲ, ಆದ್ರೂ ಕಾರಿಡಾರ್ ಖಾಲಿ ಇರ್ತಿತ್ತು. ಯಾಕಂದ್ರೆ ಎಲ್ಲಾ ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ ರಿಹರ್ಸಲ್ ಅಲ್ಲೇ ಬಿಸಿ ಇರ್ತಿದ್ರು. ಒಂದೇ ಮಾತರಂ, ಸಾರೆ ಜಹಾ ಸೆ ಅಚ್ಚಾ, ಜಂಡಾ ಊಂಚಾ ರಹೇ ಹಮಾರ ಅನ್ನೋ ದೇಶಭಕ್ತಿ ಗೀತೆಗಳನ್ನ ಒಬ್ರು ಟೀಚರ್ ಕಲಿಸ್ತಿದ್ರೆ, ಗೆಸ್ಟ್ ಬಂದಾಗ ಮಕ್ಕಳಲ್ಲಿ ಬಾಯ್ಪಾಠ ಮಾಡಿರೋ ಭಾಷಣನ ತಪ್ಪು ಮಾಡ್ತಾರೋ, ಡ್ಯಾನ್ಸ್ ಸ್ಟೆಪ್ ಎಲ್ಲಿ ಮರ್ತ ಹೋಗ್ತಾರೋ ಅಂತ ರಿಹರ್ಸಲ್ ಮೇಲೆ ರಿಹರ್ಸಲ್ ಮತ್ತೊಬ್ರು ಟೀಚರ್ ಮಾಡಿಸ್ತಿದ್ರು. ರಂಗೋಲಿ ಹಾಕಿ ರಿಬ್ಬನ್ನು ಮಾವು ಹಲಸಿನ ತೋರಣ ಕಟ್ಟಿ ಶಾಲೆ ತಯಾರು ಮಾಡೋಷ್ಟ್ರಲ್ಲಿ ಶಾಲೆಯಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತಿತ್ತು. ಕಲ್ಚರಲ್ ಪ್ರೋಗ್ರಾಮಿಗೆ ಪ್ರತಿ ವರ್ಷನೂ ಒಂದೇ ಸಾಂಗು ಒಂದೇ ಡ್ಯಾನ್ಸ್ ಆದ್ರೂ ವಾರ ಪೂರ್ತಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆದ್ರೂ ಮಧ್ಯ ಮಿಸ್ಟೇಕ್ ಮಾಡ್ತಿದ್ವಿ. ನಮ್ ಪ್ರಾಕ್ಟೀಸ್ ನೋಡಿ ಇವ್ರು ಕಲಿತಾರ, ಕಲ್ತು ಗೆಸ್ಟ್ ಎದುರುಗಡೆ ನಮ್ ಶಾಲೆ ಮರ್ಯಾದೆ ಉಳಿಸ್ತಾರ ಅನ್ನೋ ಟೆನ್ಷನ್ ಟೀಚರ್ ಮುಖದಲ್ಲಿದ್ರೆ ನಮ್ ತಲೆಯಲ್ಲಿ ಓಡ್ತಿದ್ದ ಒಂದು ದೊಡ್ಡ ಪ್ರಶ್ನೆನೆ, ನಾಳೆ ಸ್ಕೂಲ್ಗೆ ಬ್ಯಾಗ್ ತರ್ಬೇಕಾ ಅಥವಾ ಬೇಡವಾ? ಅವತ್ತಿನ ದಿನ ರಾತ್ರಿ ನಿದ್ದೆನೆ ಬರ್ತಿರ್ಲಿಲ್ಲ. ಯಾವಾಗ ಬೆಳಗಾಗುತ್ತೋ, ಯಾವಾಗ ಸ್ಕೂಲಿಗೆ ಹೋಗ್ತೀವೋ ಅನ್ನೋ ತವಕ. ನಿಜ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ನಮಗ್ ಬರೀ ಒಂದು ರಾಷ್ಟ್ರೀಯ ಹಬ್ಬ ಆಗಿರ್ಲಿಲ್ಲ, ಅದೊಂದು ಬಾಲ್ಯದ ಸಂಭ್ರಮ. ಆ ದಿನದ ಹಿಂದಿನ ತಯಾರಿ ಒಂದ್ ರೀತಿ ಮರೆಯಲಾಗದ ನೆನಪಾಗಿ ನಮ್ಮ ಮನಸ್ಸಲ್ಲಿ ಅಚ್ಚೊತ್ತಿದೆ. ಆ ಶಾಲೆಯ ನೆನಪುಗಳು ಇವತ್ತಿಗೂ ನಮ್ಮ ಮನಸ್ಸಿನ ಆಗಸದಲ್ಲಿ ಆ ತ್ರಿವರ್ಣ ಧ್ವಜದಂತೆ ಹೆಮ್ಮೆಯಿಂದ ಹಾರಾಡ್ತಿದೆ. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.